ನನ್ನ ಹೆಸರು ಜಿ.ಆರ್. ಮಂಜಪ್ಪ ಅಂತ. ನನ್ನ ತಂದೆ ಹೆಸರು ರೇವಣಪ್ಪ. ನಂದು ಅವಳಿ ತಾಲೂಕ್ ಬಂದು ಹೊನ್ನಾಳಿ ನ್ಯಾಮತಿ ಅಂತ ಬರುತ್ತೆ, ದಾವಣಗೆರೆ ಡಿಸ್ಟಿಕ್. ಎಲ್ಲಾ ಸೀಡ್ಸ್ ಕಂಪನಿಯ ಭತ್ತದ ತಳಿ ಅಸ್ಮಿತಾ ಅಂತ ಬೀಜವನ್ನ ಹಾಕಿದ್ದೇನೆ. ಈ ವರ್ಷ ಈ ಅಸ್ಮಿತಾ ತಳಿ ಹಾಕಿದಾಗ ಏನಾಗಿದೆ ಅಂದ್ರೆ ಒಳ್ಳೆ ಒಂದೇ ಲೆವೆಲ್ ಬೆಳೆದಿದೆ. ಒಂದ್ ತೆಟ್ಟೆ ಹೋಗಿದ್ರೆ ಒಂದೇ ಲೆವೆಲ್ ಕಾಣುತ್ತೆ. ಈ ಅಸ್ಮಿತಾ ತಳಿಯಲ್ಲಿ ಈಗ ಗೊನಿ ಉದ್ದ ಜಾಸ್ತಿ ಇದೆ, ಆಮೇಲೆ ಬಿಳಿ ರೋಗುತ್ತೇನೆ ಅವೆಲ್ಲ ಏನಿಲ್ಲ. ಈ ವರ್ಷ ನೋಡಿದ್ರೆ ನಾವು 1 ಬಾರಿ 2 ಬಾರಿ ಔಷಧಿ ಹೊಡೆದಿರ್ಬೋದು ಅಷ್ಟೇ. ಚೆನ್ನಾಗಿದೆ. ಆಮೇಲೆ ಈಗ ಹೈಟ್ ಅಷ್ಟೇ, ಇದು 3-3.5 ಅಡಿ ಹೈಟ್ ಬೆಳೆದಿದೆ. ಈ ಅಸ್ಮಿತಾ ತಳಿ ಅನ್ನೋದು ಈ ವರ್ಷ ನನಗೆ ಹಿಡಿಸ್ತು. ಇದು ಒಳ್ಳೆ ಚೆನ್ನಾಗ್ ಬಂದಿದೆ, ಹೈಟ್ ಬೆಳೆದಿದೆ. ಅಸ್ಮಿತಾ ಬೀಜವನ್ನ ತಗೊಂಡ್ಬಂದು ಈಗ ನಾವು ಚೆನ್ನಾಗ್ ಹಾಕಿದೀವಿ. ಈಗ ನಾಟಿ ಮಾಡಿ 3 ದಿನಕ್ಕೆ ಔಷಧಿ ಹಾಕಿದ್ವಿ. ಔಷಧಿ ಹಾಕಿದ್ಮೇಲೆ ಮತ್ತೆ ಕಳೆ ತೆಗೆದು ಮತ್ತೆ ಗೊಬ್ಬರ ಕೊಟ್ವಿ. ಈಗ 3-3.5 ಅಡಿ ಹೈಟ್ ಬೆಳೆದಿದೆ. ಈ ಅಸ್ಮಿತಾ ತಳಿ ಅಂತಂದಿದ್ದು ಸುಮಾರು ಈ ಬೀಜ ಒಂದು ಗೇಣು ಹೈಟ್ ಇದೆ. ಈ ಬೀಜ ಬಂದು ಇದ್ರಾಗೆ ಇದು ಅಸ್ಮಿತಾ ಬೀಜನ ಕಾಳ ಇದು ಇನ್ನು ಸುಮಾರು 250ರಿಂದ ಕಾಳು ಬರುತ್ತೆ. ಇದು ಈ ಬೀಜ ನೋಡಿ ಬಂದು ಸುಮಾರು ಒಂದ್ ಗೇಣಿ ಮ್ಯಾಲಿದೆ. ಗೊನೆ ಅಂದ್ರೆ ಭಾರಿ ಗೊನೆ ಬಂದ್ಬಿಟ್ಟು ಒಂದೇ ಲೆವೆಲ್ ಇರುತ್ತೆ. ಸುಮಾರು 250-300 ಕಾಳು ಇದೆ. ಅಸ್ಮಿತಾ ತಳಿನ ಚೆನ್ನಾಗ್ ಬಂದಿದೆ. ಎಲ್ಲರೂ ಇದನ್ನ ಹಾಕ್ರಿ ಅಂತ ನಾವು ಬಹಳ ಇದ್ರಾಗ ಹೇಳ್ತೀವಿ. Harlal Seeds.